ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮದ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಪಾಟ್ನಾದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದೆ. ಲಾಠಿ ಚಾರ್ಜ್ ವೇಳೆ ಓರ್ವ ಕಾರ್ಯಕರ್ತ ಸಾವನ್ನಪ್ಪಿದ್ದಾರೆ. ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮದ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಪಾಟ್ನಾದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ಸರ್ಕಾರದ ವಿರುದ್ಧ. ಈ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ವೇಳೆ ಓರ್ವ ಕಾರ್ಯಕರ್ತ ಸಾವನ್ನಪ್ಪಿದ್ದಾರೆ. ಬಿಹಾರದ ಪಾಟ್ನಾದಲ್ಲಿ ಬಿಜೆಪಿ ನಾಯಕರ ಪ್ರತಿಭಟನೆ ನಡೆದಿದ್ದು ಹೊಸ ಶಿಕ್ಷಕರ ನೇಮಕಾತಿ ನಿಯಮಗಳ ವಿರುದ್ಧ ಬಿಜೆಪಿ ನಾಯಕರು ಪಾಟ್ನಾದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರು ವಿಧಾನಸೌಧದವರೆಗೂ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಉದ್ರಿಕ್ತ ಕಾರ್ಯಕರ್ತರ ಮೇಲೆ ಅಶ್ರುವಾಯು, ಜಲಫಿರಂಗಿ ಪ್ರಯೋಗಿಸಿದ್ದಾರೆ. ಈ ವೇಳೆ ಬಿಜೆಪಿ ಕಾರ್ಯಕರ್ತ ವಿಜಯ ಸಿಂಹ ಅನ್ನುವರು ಸಾವನ್ನಪ್ಪಿದ್ದಾರೆ. ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತಹ ಘಟನೆ, ಲಾಠಿ ಚಾರ್ಜ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಓರ್ವ ಕಾರ್ಯಕರ್ತ ಅಲ್ಲಿ ಸಾವನ್ನಪ್ಪಿರುವ ವರದಿ ಆಗಿದೆ. ಹೊಸ ಶಿಕ್ಷಕರ ನೇಮಕಾತಿಯ ನಿಯಮಗಳ ವಿರುದ್ಧ ಇಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ದು, ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಉದ್ರಿಕ್ತ ಕಾರ್ಯಕರ್ತರ ಮೇಲೆ ಅಶ್ರುವಾಯು, ಜಲಫಿರಂಗಿಯನ್ನು ಕೂಡ ಪ್ರಯೋಗ ಮಾಡಿದ್ರು. ಈ ವೇಳೆ ಬಿಜೆಪಿ ಕಾರ್ಯಕರ್ತ ವಿಜಯ ಸಿಂಹ ಅನ್ನೋರು ಸಾವನ್ನಪ್ಪಿದ್ದಾರೆ. ಈಗ ಮತ್ತಷ್ಟು ಸ್ಥಿತಿ ಬಿಗಡಾಯಿಸಿದೆ ಅಲ್ಲಿ. ಈ ಒಂದು ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಕೂಡ ತಾವು ಸಾಕಷ್ಟು ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ನೀವಿಲ್ಲಿ ಗಮನಿಸಬಹುದು. ಈಗಾಗಲೇ ಉದ್ವಿಗ್ನ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಲಾಠಿ ಚಾರ್ಜ್ ಮಾಡುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಓರ್ವ ಕಾರ್ಯಕರ್ತ ವಿಜಯ್ ಸಿಂಹ ಅನ್ನೋರು ಸಾವನ್ನಪ್ಪಿರುವಂತಹ ವರದಿ ಕೂಡ ಆಗಿದೆ. ಈಗ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಪ್ರತಿಭಟನೆ, ಮತ್ತೊಂದು ಕಡೆ ಲಾಠಿ ಚಾರ್ಜ್ ಅನ್ನ ಮಾಡುವಂತಹ ಸಂದರ್ಭವನ್ನು ಕೂಡ ನೀವು ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಇವತ್ತು ವಿಧಾನಸೌಧದವರೆಗೂ ಕೂಡ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದ್ದು, ಆ ಒಂದು ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಸಂದರ್ಭ ಅಂತ ಹೇಳಿ ಈಗಾಗಲೇ ಬಿಜೆಪಿಯವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಲಾಠಿ ಚಾರ್ಜ್ ಅನ್ನ ಮಾಡುವಂತಹ ಸಂದರ್ಭದಲ್ಲೇ ಈ ಒಂದು ಘಟನೆ ನಡೆದಿದ್ದು, ಈಗ ಪರಿಸ್ಥಿತಿ ಇನ್ನೂ ಕೂಡ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಶಿಕ್ಷಕರ ನೇಮಕಾತಿಯ ಬಗ್ಗೆ ಒಂದಷ್ಟು ಆರೋಪವನ್ನು ಮಾಡಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇತ್ತು. ಪರಿಸ್ಥಿತಿ ಅಂತೂ ಇನ್ನೂ ಕೂಡ ಹೇಗಿದೆ ಅನ್ನೋದ್ರ ಬಗ್ಗೆನೇ ಈಗ ಆತಂಕ, ಯಾಕಂದ್ರೆ ಒಬ್ಬ ಬಿಜೆಪಿ ಕಾರ್ಯಕರ್ತ ಸಾವನ್ನಪ್ಪಿದ್ದು. ಸದ್ಯಕ್ಕೆ ಹೇಗಿದೆ ಸಿಚುವೇಶನ್, ಹಾಗೆಯೇ ಆರೋಪದ ಬಗ್ಗೆ? ನವಿತಾ, ಪರಿಸ್ಥಿತಿ ಅಂತೂ ವಿಕೋಪಕ್ಕೆ ಹೋಗ್ತಾ ಇದೆ. ಪಟ್ನಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯ ಜೊತೆಗೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನಾ ನಿರತರಾಗಿದ್ದಂತ ವಿಜಯ್ ಕುಮಾರ್ ಸಿಂಗ್ ಅಂತಕ್ಕಂಥ ಒಬ್ಬ ಬಿಜೆಪಿ ಕಾರ್ಯಕರ್ತ ಪೊಲೀಸ್ ಲಾಠಿ ಚಾರ್ಜ್ ನಲ್ಲಿ ಸಾವನ್ನಪ್ಪಿದ್ದಾರೆ. ವಯಸ್ಸಾದವರು ಇರಬಹುದು, ಯಂಗ್ಸ್ಟರ್ಸ್ ಇರಬಹುದು, ಕಾರ್ಯಕರ್ತರಿದಾರ ಅಥವಾ ಟೀಚರ್ಸ್ ಸ್ಕ್ಯಾಮ್ಗೆ ಒಳಗಾದಂತ ಅವರಿದಾರ, ನ್ಯಾಯ ಕೋರಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಮೇಲೆ ಕೂಡ ಲಾಠಿಯನ್ನ ಪೊಲೀಸರು ಮನಬಂದಂತೆ ಬೀಸ್ತಾ ಇದ್ದಾರೆ. ಆ ಮನಬಂದಂತೆ ಬೀಸ್ತಾ ಇರೋ ಸಂದರ್ಭದಲ್ಲಿ ಒಬ್ಬ ಬಿಜೆಪಿ ಕಾರ್ಯಕರ್ತ ಸಾವನ್ನಪ್ಪಿರೋದು ಕೂಡ ಈಗ ವರದಿ ಆಗ್ತಾ ಇರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಎಷ್ಟು ಭೀಕರ ಪ್ರಮಾಣದ ಲಾಠಿ ಚಾರ್ಜ್ ನಡೆಸ್ತಾ ಇದ್ದಾರೆ ಅಂತ. ಆ ಲಾಠಿ ಚಾರ್ಜ್ಗೆ ಪ್ರಮುಖವಾದಂತಹ ಕಾರಣ ಏನು, ಯಾಕೆ ಆ ಲಾಠಿ ಚಾರ್ಜ್ ನಡೀತಾ ಇದೆ ಅಂತ ಸಹಜವಾದಂತಹ ಪ್ರಶ್ನೆಗಳು ಮೂಡ್ತಾ ಇದಾವೆ. ಏನಂದ್ರೆ ಜನ ಕೆಲಸ ಕೊಡಿ, ನಾವು ಟೀಚರ್ಸ್ ಕೋರ್ಸ್ ಅನ್ನ ಮುಗಿಸಿದೀವಿ, ನಮಗೆ ನ್ಯಾಯಯುತವಾದಂತಹ ಕೆಲಸ ಕೊಡಿ ಅಂತೇಳಿ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಟೀಚರ್ ಆಸ್ಪಿರೆಂಟ್ಸ್ ಮೇಲೆ, ಅವರು ಯಾವುದೇ ರಾಜಕೀಯ ಪಕ್ಷದವರಲ್ಲ, ಅವರ ಮೇಲೆ ಕೂಡ ಲಾಠಿ ಚಾರ್ಜ್ ಅನ್ನ ಮಾಡಲಾಗಿತ್ತು. ಇವತ್ತಲ್ಲಿ ಮಹಾಗಠಬಂಧನ ಸರ್ಕಾರ ಇದೆ, ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಇದ್ದಾರೆ. ಹಾಗಿದ್ರೆ ಬೇರೆ ಬಿಜೆಪಿಯೇತರ ರಾಜ್ಯಗಳಲ್ಲಿ ಏನಾದರೂ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಲಾಠಿ ಚಾರ್ಜ್ ಮಾಡಬಹುದಾ? ಇದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆಗಿರುತ್ತಾ, ಫ್ರೀಡಮ್ ಆಫ್ ಪ್ರೊಟೆಸ್ಟ್ ಆಗಿರುತ್ತೆ ಅಂತ ಕೂಡ ಈಗ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಯಾಕಂದ್ರೆ ಈಗ ನಾವು ರಾಹುಲ್ ಗಾಂಧಿ ಅವರು ಸಾಕಷ್ಟು ಬಾರಿ ಹೇಳ್ತಾರೆ, ಮೊಹಬ್ಬತ್ ಕಿ ದುಕಾನ್, ನಾನು ಈ ಒಂದು ನಫರತ್ ಕಿ ಬಜಾರ್ ಮೇ ಮೊಹಬ್ಬತ್ ಕಾ ದುಕಾನನ್ನ ನಡೆಸ್ತೀನಿ ಅಂತ. ಅಂದ್ರೆ ದ್ವೇಷದ ಬಜಾರಿನಲ್ಲಿ ಪ್ರೀತಿಯ ಅಂಗಡಿಯನ್ನ ತೆರೆದಿದ್ದೀನಿ ಅಂತ ಅವರು ಹೇಳ್ತಾ ಇರ್ತಾರೆ. ಹಾಗಿದ್ರೆ ಪ್ರೀತಿಯ ಅಂಗಡಿ ಇಲ್ಲಿ ಅನ್ವಯ ಆಗೋದಿಲ್ವಾ? ಈ ರೀತಿಯಾಗಿ ಸಾವನ್ನಪ್ಪುವಂತ ರೀತಿಯಲ್ಲಿ ಲಾಠಿ ಚಾರ್ಜ್ ಅನ್ನ ನಡೆಸಿದ ಸಂದರ್ಭ ಅಲ್ಲಿ ಉಂಟಾಗಿದ್ದಾದ್ರೂ ಯಾಕೆ? ಹೀಗೆ ಸಹಜವಾದಂತಹ ಪ್ರಶ್ನೆಗಳನ್ನು ಇವತ್ತು ಬಿಜೆಪಿ ಮಾಡ್ತಾ ಇದೆ. ಒಂದು ಕಡೆಯಿಂದ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ, ಇನ್ನೊಂದು ಕಡೆಯಿಂದ
ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕೂಡ ಬಿಜೆಪಿ ನಾಯಕತ್ವ ಒಂದು ಕರೆಯನ್ನ ಕೊಡ್ತಾ ಇದೆ. ಹೀಗಾಗಿ ಈ ಪ್ರತಿಭಟನೆಯ ಪರಿಣಾಮ ಮತ್ತಷ್ಟು ಭೀಕರವಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದಾವೆ. ಒಂದ್ ಕಡೆಯಿಂದ ಲಾಠಿ ಚಾರ್ಜ್ ನಡೆಸಲಾಗ್ತಾ ಇದೆ, ವಾಟರ್ ಕ್ಯಾನನ್ ಅನ್ನ ಕೂಡ ಬಳಸಲಾಗ್ತಾ ಇದೆ, ಮನ ಬಂದಂತೆ ಈಗ ಅಲ್ಲಿ ಕಾರ್ಯಕರ್ತರ ಮೇಲೆ ಲಾಠಿಯನ್ನ ಬೀಸಲಾಗ್ತಾ ಇರೋದನ್ನು ಕೂಡ ಕಾಣ್ತಾ ಇದೀವಿ. ಈಗ ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ತನ್ನ ದೃಶ್ಯದಲ್ಲೂ ನೋಡಬಹುದು, ಯಾರಾದ್ರೂ ಬಳಿಯಲ್ಲಿ ಏನಾದ್ರು ಲಾಠಿ ಇತ್ತು, ಅವ್ರು ಏನಾದ್ರು ಹಿಂಸಾಚಾರಕ್ಕೆ ಇಳಿದಿದ್ರ, ಅವ್ರು ಯಾರಾದ್ರೂ ಬಾಂಬು ಗುಂಡುಗಳನ್ನ ಪಶ್ಚಿಮ ಬಂಗಾಳದ ರೀತಿಯಲ್ಲಿ ಹಾರಿಸ್ತಾ ಇದ್ರ, ಅಥವಾ ಆ ರೀತಿಯಾದ ಘಟನೆಗಳು ನಡೆದಿದ್ದಾವೆ ಅಂತ ನೋಡೋದಾದ್ರೆ ಅಂತ ಘಟನೆಗಳು ಯಾವುದೂ ವರದಿಯಾಗಿಲ್ಲ. ಹಾಗಿದ್ರೆ ಪ್ರತಿಭಟನೆಯನ್ನ ಮಾಡೋದೇ ತಪ್ಪ ಇವತ್ತು ಅನ್ನತಕ್ಕಂಥ ಪ್ರಶ್ನೆ ಮೂಡೋ ರೀತಿಯಾಗಿ ಬಿಹಾರದಲ್ಲಿ ಇಂಥ ಒಂದು ಘಟನೆಗಳು ನಡೀತಾ ಇರೋದನ್ನ ಕಾಣ್ತಾ ಇದೀವಿ. ಖಂಡಿತವಾಗಿ ಯಾವುದೇ ನಾಗರಿಕ ಸಮಾಜ ಕೂಡ ಈ ರೀತಿಯಾಗಿರ್ತಕ್ಕಂಥ ಲಾಠಿ ಚಾರ್ಜ್ ಇರ್ಬೋದು ಅಥವಾ ಕಾರ್ಯಕರ್ತರ ಹತ್ಯೆಯನ್ನ ಮಾಡುವಂತದ್ದು ಇರ್ಬೋದು ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ. ನವಿತಾ, ಈಗ ರಾಘವೇಂದ್ರ ಗುಡಿ ನೀವೇ ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಇವೆಲ್ಲ ಅನೇಕ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಒಂದ್ ಕಡೆ ಪ್ರತಿಭಟನೆ ಮಾಡೋದಿಕ್ಕೂ ಕೂಡ ಹಾಗೆ ಯಾವುದೇ ರೀತಿಯ ರೈಟ್ಸ್ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕ್ತಾ ಇದೆ. ಸದ್ಯಕ್ಕೆ ಈಗ ಒಂದ್ ಕಡೆ ಪೊಲೀಸರ ಈ ರೀತಿಯಂತಹ ವರ್ತನೆ ಬಗ್ಗೆ ಕೂಡ ಸಾಕಷ್ಟು ಆಕ್ರೋಶ ಅಲ್ಲಿ ವ್ಯಕ್ತ ಆಗ್ತಾ ಇರುವಂತದ್ದು. ಮುಂದೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಪ್ರತಿಭಟನೆ ಬಿಜೆಪಿ ಇನ್ನೂ ಕೂಡ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರಾ? ಖಂಡಿತವಾಗಿ ಈ ಪ್ರತಿಭಟನೆಯ ರೂಪ ಬದಲಾಗುತ್ತೆ, ಇನ್ನು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗುವಂತ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಬಿಜೆಪಿ ಕೂಡ ಅಲ್ಲಿ ಪ್ರಮುಖ ವಿಪಕ್ಷವಾಗಿರ್ತಕ್ಕಂಥದ್ದು. ಕೇವಲ ಒಂದು ವರ್ಷದ ಹಿಂದೆ ಅವರು ಅಲ್ಲಿ ಅಧಿಕಾರದಲ್ಲಿದ್ರು, ನಿತೀಶ್ ಕುಮಾರ್ ಅವರ ಜೊತೆಯಲ್ಲಿ ಸರ್ಕಾರದ ಭಾಗವಾಗಿದ್ರು. ಅವರ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಸ್ಕ್ಯಾಮ್ನ ಒಂದಿಷ್ಟು ವರದಿಗಳು ಬಂದಿದ್ವು, ಅವಾಗಲೂ ಪ್ರತಿಭಟನೆಗಳು ನಡೀತಾ ಇದ್ವು. ಆದ್ರೆ ಈಗ ಪ್ರತಿಭಟನೆಯ ಸ್ವರೂಪಗಳು ಬದಲಾಗ್ತಾ ಇದಾವೆ, ಪೊಲೀಸರು ವರ್ತಿಸುವಂತ ರೀತಿಗಳು ಬದಲಾಗ್ತಾ ಇದೆ, ಅಲ್ಲಿ ರಾಜ್ಯ ಸರ್ಕಾರದ ನಿರ್ಧಾರಗಳು ಕೂಡ ಬದಲಾಗ್ತಾ ಇರೋದನ್ನು ಸ್ಪಷ್ಟವಾಗಿ ಕಾಣ್ತಾ ಇದೀವಿ. ಯಾಕಂದ್ರೆ ಒಂದು ಕಡೆಯಿಂದ ಪ್ರತಿಭಟನೆ ನಡೀತಾ ಇದೆ, ಟೀಚರ್ಸ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ರಾಜಕೀಯ ಪಕ್ಷದವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಅವರ ಮೇಲೆ ಮನಬಂದಂತೆ ಲಾಠಿಯನ್ನ ಕೂಡ ಬೀಸಲಾಗ್ತಾ ಇರೋದನ್ನ ಇಲ್ಲಿ ನೋಡ್ತಾ ಇದ್ದೇವೆ. ಹೀಗಿದ್ದಾಗ ಸಹಜವಾದಂತಹ ಪ್ರಶ್ನೆ ಮೂಡೋದು, ಬಿಜೆಪಿ ನಾಯಕತ್ವ ಏನ್ ಮಾಡುತ್ತೆ ಅಂತ ಬಿಜೆಪಿ ಕಾರ್ಯಕರ್ತರೇ ಕೇಳ್ತಾರೆ. ಹೀಗಾಗಿ ಈ ಪ್ರತಿಭಟನೆಯನ್ನ ಸುಮ್ಮನೆ ಇರೋಕ್ಕಾಗತ್ತಾ ಅಥವಾ ಈ ಪ್ರತಿಭಟನೆಯನ್ನ ದೊಡ್ಡ ಪ್ರಮಾಣದಲ್ಲಿ ಕರೆಯನ್ನ ಕೊಡ್ತಾರ ಅಂತ ನೋಡೋದಾದ್ರೆ ಈಗ ಆಲ್ರೆಡಿ ಬಿಜೆಪಿ ನಾಯಕತ್ವ ಅದನ್ನು ಕರೆಯನ್ನ ಕೊಡ್ತಾ ಇದೆ, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ಆದ್ರೆ ಸರ್ಕಾರದ ವತಿಯಿಂದ ಈ ಬಗ್ಗೆ ಯಾವುದೇ ಸ್ಪಷ್ಟನೆ ಸಿಗ್ತಾ ಇಲ್ಲ. ಒಂದು ಕಡೆಯಿಂದ ಬಿಜೆಪಿ ಕಾರ್ಯಕರ್ತರ ಮೇಲೆ ನಡೆದಂತ ಲಾಠಿ ಚಾರ್ಜ್ ಇರಬಹುದು, ಮತ್ತೊಂದು ಕಡೆಯಿಂದ ನೋಡ್ತಾ ಇದ್ರೆ ಇದು ರಾಜಕೀಯ ಏನೇ ಇರಲಿ, ಆ ಟೀಚರ್ಸ್ ಗತಿ ಏನು, ಆ ಟೀಚರ್ ಅಷ್ಟು ದೊಡ್ಡ ಸಾವಿರಾರು ಸಂಖ್ಯೆಯಲ್ಲಿ ಕೋರ್ಸ್ ಅನ್ನ ಮುಗಿಸಿ ನ್ಯಾಯಯುತವಾಗಿ ಕೆಲಸವನ್ನ ಕೋರ್ತಾ ಇರುವಂತವ್ರು ಅವರ ಪರಿಸ್ಥಿತಿ ಏನಾಗಿರುತ್ತೆ, ಲಂಚಾವತ, ಅವರ ಭ್ರಷ್ಟಾಚಾರ ಎಲ್ಲ ಆರೋಪಗಳು ಕೇಳಿ ಬರ್ತಾ ಇದಾವೆ. ಆದ್ರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತಾ? ಅಲ್ಲಿ ನಿರುದ್ಯೋಗಿರ್ತಕ್ಕಂಥವ್ರು ಟೀಚರ್ಸ್ಗೆ ಅಲ್ಲಿ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾ ಇಲ್ಲ, ರಿಕ್ರೂಟ್ಮೆಂಟ್ ಅಲ್ಲಿ ದೊಡ್ಡ ಸ್ಕ್ಯಾಮ್ ಆಗ್ತಾ ಇದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದಾವೆ. ಆ ಸ್ಕ್ಯಾಮ್ಗಳು ಆಗ್ತಾ ಇರೋದು ಯಾರ ಅಂಡರ್ ಅಲ್ಲಿ, ಯಾಕೆ ಸ್ಕ್ಯಾಮ್ಗಳು ಆಗ್ತಾ ಇದಾವೆ, ಅದ್ರ ಬಗ್ಗೆ ತನಿಖೆಯನ್ನು ಏನಾದ್ರು ನಡೆಸಲಾಗ್ತಾ ಇದೆ, ಮುಂತಾದ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದಾವೆ. ಉತ್ತರ ಅಂತೂ ಇನ್ನೂ ಸಿಗ್ತಾ ಇಲ್ಲ. ನವಿತಾ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.